ನಮ್ಮ ಅಮ್ಮಾಯಿಂದ ಆಯ್ತು, ನಮ್ಮ ಅಜ್ಜಿದು, ನಮ್ಮ ಅಮ್ಮ ಅವ್ರ ಅತ್ತೆ. ಬೆಣ್ಣೆ ಬಂದೈತಂತಲ್ಲ, ಇನ್ನ ಇಲ್ಲೇ. ಇವಳೇ ಮದುವೆ ಏನು ನೋಡ್ಕೊಬೇಡ್ರಿ ಈಗಲೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮಮ್ಮ ಅವ್ರ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ. ನಾನು, ಹರ್ಷ, ಅಜ್ಜಿ, ಅಮ್ಮ, ನಾವು 4 ಹೋಗ್ತಾ ಇದ್ದೀವಿ ಊರಿಗೆ. ನಮ್ಮ ಆಂಟಿ ಮಗಳದು ಮದುವೆ ಇದೆ, ಸೊ ಹಂಗಾಗಿ ಬಂದಿದ್ದೀವಿ. ನಮ್ಮ ಆಂಟಿ ಹಾಲು ಕರಿತಾ ಇದ್ದಾರೆ, ಸೀಮೆ ಹಸಿಂದು. ನಾವು ಆಂಟಿ ಅನ್ನಲ್ಲ, ಅಮ್ಮ ಅಂತೀವಿ. ಅದು ಚಿಕ್ಕ ಹುಡುಗರಿಂದನೂ ರೂಢಿಯಾಗಿದೆ ಅಮ್ಮ ಅಮ್ಮ ಅಂತ ಕರೆದು, ಸೊ ಹಂಗಾಗಿ ಅಮ್ಮ ಅಂತ ಕರಿತೀವಿ. ಹುಣಸೆ ಮರ ಇದ್ದಾವಲ್ಲ ಅಲ್ಲಿ ಸಾಲಿಗೆ, ಆಗ ಚೈತ್ರ ಮನೆ ಹತ್ರ, ಚೈತ್ರ ಸಂಬಂಧ ಅಲ್ಲೊಂದು 5-6 ಕಣವ ಸೀಮೆ ಹಸ. ಅಯ್ಯಪ್ಪ, ಅದು ಹೆಂಗೆ ನೋಡ್ಕೊಂತೀರಮ್ಮ, ಅದಿಷ್ಟು ನಂಗೆ ಹಾಕಿತ್ತು. ಒಬ್ಬರು ಗಾಡಿ ತಗೊಳ್ರಿ, ಸ್ವಲ್ಪ ಹಿಂಡಿ ಇಕ್ಕಂಬರಿ ಅಂತ ನಿಂದಾನ ಹಿಂದಿ ತಗೊಡ. ಹಾಂ ತಗತ ಒಬ್ಬರು ಸ್ಕೂಟಿ ತಗೊಳ್ರಿ, ಸ್ವಲ್ಪ ಹಿಂದಿನೂ ತಗೊಡು ತಗೊಬರಿ ಅಂತ. ಹಾಂ ಕರ ಇಲ್ವಾ? ಬಿಡಲ್ವಾ? ಕರ ಬಿಡಲ್ಲ. ಇದಕ್ಕಿಲ್ಲ ಬರಲ್ವಾ? ಹಂಗಾದ್ರೆ ಕರ ಬಿಡೋಕೆ ಹಂಗೆ ಕರೆಯೋದು. ಹೌದೇನು? ಯಾವಾಗಮ್ಮ ಕೊಟ್ಬಾರ್ದು? ಮತ್ತೆ ಟೈಮ್ ಆಗಿದೆ ಇನ್ನು. ಇನ್ನು ನೆನ್ಸ್ಕೊಂಡಿರ್ತೀನಿ, 8:15 ನೆನ್ಸ್ಕೊಂಡು ಹಾಲೆಲ್ಲ ಇಲ್ಲೇ ಇದೆ. ಕರಿಸಾಯ್ತು ಮಜ್ಜಿಗೆನ ಏನಮ್ಮ? ಅವಾಗ ರಂಗಜ್ಜಿ ಕಡಿತಿತ್ತು, ಇವಾಗ ನೀನು ಕಡಿತಿದ್ಯಾ? ಗೊಜ್ಜಗ ಇದ್ದಾಳೆ. ಎಣ್ಣೆ ಒಯ್ಬೇಕಾ? ಸಾಕಾ? ಬೆಣ್ಣೆ ಬಂದಿದೆ, ಸ್ವಲ್ಪ ಆರ್ಕೋಬೇಕಣಮ್ಮ. ನಮ್ಮ ಅಮ್ಮಾಯಿಂದ ಆಯ್ತು, ನಮ್ಮ ಅಜ್ಜಿದು, ನಮ್ಮ ಅಮ್ಮ ಅವ್ರ ಅತ್ತೆ. ಬೆಣ್ಣೆ ಬಂದೈತಂತಲ್ಲ, ಇನ್ನ ಇಲ್ಲೇ. ಅಜ್ಜಿ ಬಾ, ಮನೆಯಿಂದಕ್ಕೆ ಬತ್ತೀಯ? ಮನೆಯಿಂದಕ್ಕೆ ಬಾ. ಮನೆಯಿಂದ ಹೂವಿನ ಗಿಡ ಹಾಕಿದ್ದಾರೆ ನಮ್ಮಮ್ಮ, ಅಂದರೆ ನಮ್ಮ ಆಂಟಿ. ಅದಕ್ಕೆ ಹೂವು ಬಿಡಿಸ್ಕೊಂಬ ಅಂತಂದು ಅದಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ನಮ್ಮಮ್ಮ ಅವ್ರದ್ದೇ ತೋಟ ಇಲ್ಲ.
ನೋಡಿ ಒಂದೇ ಏರಿಯಾದಲ್ಲಿ ಗಿಡ ಇಷ್ಟೊಂದು ಹೂವು ಬಿಟ್ಟಿದ್ದಾವೆ. ಈ ಥರ ಒಂದು ಗಿಡ ಹಾಕೋಬೇಕು ಮನೆ ಹತ್ರ, ಚೆನ್ನಾಗಿರುತ್ತೆ. ದೇವ್ರ ಫೋಟೋಗೆ ಮುಡ್ಸೋಕ್ಕೂ ಉದಾರಿಸೋಕ್ಕೂ ಎಲ್ಲ. ಹಾಲು ಕರೆದಿದ್ದಾಯ್ತೇನೋ, ಇವಾಗ ಹೊಲದಲ್ಲಿ ಕಟಾಕ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಹಂಗಾಗಿ ನೀರು ಕುಡಿಸ್ಕೊಂಡು ಹೋಗೋಣ ಅಂತ ಒಟ್ಟಿಗೆ ಕುಡಿಸ್ಕೊಂಡು ಹೋಗ್ತಾರೆ. ಕುಡಿಲಿಲ್ವೇ ಅದು? ಪಕ್ಕದ ಮನೆ ಒಂದು ಅಣ್ಣ ಕುಡಿಸ್ಕೊಂಡು ಹೋದ್ರು ಅವಾಗೇನೆ ಸೀಮೆ ಹಸುವಿಗೆ ನೀರು. ಹಂಗಾಗಿ ಎಂಜಲಾಗಿದ್ದಾವಲ್ಲ, ಅದಕ್ಕೇ ಇವಾಗ ಈ ಹಸು ಕುಡಿತಿಲ್ಲ. ಹಂಗೆ ಎಂಜಲಾದ್ರೆ ಹಂಗೇನೆ ಒಂದೊಂದು ಹಸು ಕುಡಿಯೋಲ್ಲ. ನಮ್ಮವು ಅಷ್ಟೇ, ನಮ್ಮವು ಕರೋನು ಹಂಗೆ ಮತ್ತೆ. ಇಲ್ಲ ಬರ್ತೀನಿ ಸುಂದರ. ಯಾಕೋ ನನ್ನಿಂದ ಯಾಕೆ ಬರ್ತೀನಿ ನೀನು? ಸಗಣಿ ಹಾಕಿ ಹೋಗಮ್ಮ ಬಾ ಬಾ. ಎಷ್ಟಿರ್ಬೋದಮ್ಮ ಗಿಡ ಇದು? ನಮ್ಮ ಇವಾಗ ಎಷ್ಟಿರ್ಬೋದು ಗಿಡ? ಸ್ವಲ್ಪನ, ಜಾಸ್ತಿ ಏನಿಲ್ಲ. 200 ಗಿಡ ಅಷ್ಟೇನಾ? ನಿಂಬೆಹಣ್ಣು ಗಿಡ. ಬಾರ ಹೋಗೋಣ, ಸ್ನಾನ ಮಾಡ್ಕೊಂಡು ಬರ್ರಿ. ಸ್ನಾನ ಎಲ್ಲ ಮಾಡ್ಕೊಂಡಾಯಿತು. ಸ್ನಾನ ಮಾಡ್ಕೊಂಡಾದ್ಮೇಲೆ ಬಟ್ಟಲು ಕೊಡಬೇಕಲ್ಲ ಮದುವೆಗೆ ಬಂದವ್ರಿಗೆಲ್ಲ, ಅದನ್ನು ಪ್ಯಾಕಿಂಗ್ ಮಾಡಿರಲಿಲ್ಲ, ಅದಕ್ಕೆ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ನೀನು ಹಾಕಲ್ಲ ಬೋಡಿ ಅನ್ವಿತಾ ನೋಡಿಲಿ. ಯಾರು ನೀನು? ಹಾಂ, ಯಾರೇ ನೀನು? ಬೋಡಿನಾ? ಅನ್ವಿತಾ ಇವಾಗ ನನ್ನ ಮಗಂಗೆ ಇಡ್ಲಿ ತಿನ್ನಿಸ್ತಾ ಇದ್ದಾಳೆ. ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ ನೋಡಿ. ಹುಡುಗರಿಗೆ ಸರಿ ಚೆನ್ನಾಗಿ ಆಡ್ಕೊತ ಹೋಗಿ. ಅಮ್ಮ ಅಡುಗೆ ಎಲ್ಲ ಆಗಿದೆ, ಊಟ ಮಾಡ್ತಾ ಇದ್ದಾರೆ. ಬಳೆಗಾರರು ಬಂದರು, ಬಳೆ ತೊಗೊಂಡ್ಬರ್ತಾ ಇದ್ದಾರೆ. ಬಳೆ ಅಷ್ಟೇ ಅಂತಂದಿದ್ದು ನಾನು ತಂದ. ಭಾಳ ದಿವಸ ಎಲ್ಲ ನೋಡಿ ಮಾತಾಡಿದ್ರೆ ಆಮೇಲೆ ಮಾತಾಡುವಂತ್ರಿ. ನಮ್ಮ ಕಡೆಗೂ ಮಾಡಲ್ಲ ತಾಯಿಯರು. ನೀವು ಮುಟ್ಪಾಡಿ ಸುಮ್ಮನೆ ಸಾಕು, ಹಂಗೆ ಬಾ ಒಳಗೊಂದ್ಸತಿ ಹೊಡಿಸ್ಕೊಂಬಿತ್ತು. ಅರಿಶಿನ ಕುಂಕುಮ ಹಚ್ಚಿದ್ದಾಯ್ತು. ಇವಾಗ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ತೋರಿಸಿದ್ರೆ ಈ ಕಡೆಗೆ ಬರ್ರಿ. ಇರ್ಲೇ ಯಾವಾಗ ಕಂಪ್ತೀವಿ. ಗಂಡಿನ ಕಡೆಯವರು ಹೊಸ್ಕೆ ತಂದಿದ್ದಾರೆ, ಹೊಸ್ಕೆ ಮಾಡ್ತಾ ಇದ್ದಾರೆ ಹೆಣ್ಣಿಗೆ.
ಎಲ್ಲ ರೆಡಿ ಮಾಡ್ಕೊಳ್ಳಿ. ಇವಾಗ ನಮ್ಮಮ್ಮ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಸ್ವಲ್ಪ ಇಕ್ಕಮ್ಮ ಕುಂಕುಮ. ಅದೇ ಅರಿಶಿನ ಕುಂಕುಮ ಇಕ್ಕಾರ ಹಂಗೆ ಕುಂಕುಮ ಕೊಟ್ಟು ಎಲೆ ಅಡಿಕೆ ಅಂತಾನೆ ಅಂತ ಅದು ಇನ್ನೊಂದು ತಗೊಬರೋದು ಒಳಿಕೋಗಿ. ಎಲ್ಲರೂ ಅರಿಶಿನ ಕುಂಕುಮ ಇಕ್ತಾರೆ. ನೀನು ಹೋಗು ಅಂತ ನಮ್ಮಮ್ಮ ಹೇಳಿದರು. ನಾನು ಬೋರ್ಡಾಗಿದ್ನಲ್ಲ, ಸೊ ಹಂಗಾಗಿ ಹೋಗಿರಲಿಲ್ಲ. ಎಂದೂ ಕ್ಯಾಮ್ರಾ ಮುಂದೆ ಇತ್ತೀಚೆಗೆ ಕಾಣಿಸಿಲ್ಲ. ಅದಕ್ಕೆ ಒಂಥರ ಮುಜುಗರ ಆಗೋದು. ಆಮೇಲೆ ಲಾಸ್ಟ್ ನಾನು ಹೋಗಿ ಅರಿಶಿನ ಕುಂಕುಮ ಇಕ್ಬಿಟ್ಟು ಬಂದೆ. ನೋಡಿ, ನಾನು ಇಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಗಂಗಮ್ಮ ಪೂಜೆಗೆ ಎಲ್ಲ ಹೊಂದಿಸ್ಕೊತಾ ಇದ್ದಾರೆ. ಡಬ್ಬಿನೇ ಇಲ್ಲ. ಅಪೂರ್ವ ನಮ್ಮಮ್ಮ ಅಲ್ಲಿ ಅಪೂರ್ವ ಅಂತ ಕರಿತಾ ಇದ್ದಾರೆ. ವೀಡಿಯೋ ಮಾಡ್ಕೊಂಡು ಬಂದು ಅಂತ. ನಾನು ಅಲ್ಲಿ ಯಾರಿಗೋ ಬೇರೆಯವ್ರಿಗೆ ಅವಾಗ ಹೇಳಿದ್ದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಹರ್ಷ ಅಳ್ತಿದ್ದ, ಅದಕ್ಕೆ ಊಟ ಮಾಡಿಸ್ತಾ ಇದ್ದೆ ಅವನಿಗೆ. ಸೊ ಹಂಗಾಗಿ ನಾನು ಬರೋಕ್ಕಾಗಲಿಲ್ವಲ್ಲ, ಅದಕ್ಕೆ ಬೇರೆಯವ್ರಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ. ಎಲ್ಲ ರೆಡಿ ಮಾಡಿದ್ಮೇಲೆ ಹೇಳ್ರಿ ಒಂದು ಫೋಟೋ ಹೊಡ್ತಾರೆ ಬಂದು. ಗಂಗಮ್ಮನ ಪೂಜೆ ಎಲ್ಲ ಆಯಿತು. ಮುಗಿಸ್ಕೊಂಡು ಬಂದು ಕಳಸನ ತೊಗೊಂಡು ಬರ್ತಾ ಇದ್ದಾರೆ. ಕಳಸನ ಮತ್ತು ದೀಪ. ಊರಿಂದ ನಮ್ಮ ತಾತ ಬಂದರು. ಅವರಿಗೆ ಸುಮ್ಮನೆ ವೆಲ್ಕಮ್ ಆಗಿದೆ ಬಾಬಾ ಅಂತ. ಇಲ್ಲಿ ನಮ್ಮ ಮಾಮ ಕುಂತಿದ್ದಾರೆ ಇಬ್ಬರು. ಒಬ್ಬರು ನಮ್ಮ ಅಣ್ಣ. ಇವ್ರು ಯಾಕೆ ಕುಂತಿದ್ದಾರೆ? ಚಪ್ರಗಂಬ ಅಂತ ಮಾಡ್ತೀವಿ ಮದುವೆಯಲ್ಲಿ. ಮೊದಲಿನ ಗಿತ್ತಿಗೆ ಮಾಮ ಆಗಬೇಕಲ್ಲ, ಅವ್ರನ್ನ ಕುಂಡಿಸ್ತಾರೆ. ಅವರಿಗೆ ಜಾಸ್ತಿ ಬೊಟ್ಟಿಕ್ಕೋದು, ಜಾಸ್ತಿ ವಿಭೂತಿ ಇಕ್ಕೋದು, ಮತ್ತು ಹೂನಾರ ಹಾಕೋದು, ಒಂಬಳೆ ಸಿಕ್ಸೋದು, ಈ ಥರ ಎಲ್ಲ ಫುಲ್ ಕಾಮಿಡಿ ಮಾಡ್ತಾರೆ. ಗುದ್ಲಿ ತೊಗೊಂಡು ಬುಜ್ಜಿ ಮೇಲೆ ಇಟ್ಕೊಂಡು ಮೆರವಣಿಗೆ ಹೋಗ್ಬಿಟ್ಟು ಅವರಿಂದ ನಾವು ಯಾರು ಹೋಗಬಾರ್ದು, ಅವ್ರು ಮಾತ್ರ ಹೋಗ್ತಾರೆ ಅಷ್ಟೇ. ಮದುವೆಲಿ ಈ ಬ್ಯಾಂಡ್ ಸೆಟ್ ಇಲ್ಲ ಅಂದರೆ ಒಂದು ಕಲೆನೇ ಇರೋಲ್ಲ. ಆ ಮ್ಯೂಸಿಕ್ ಕೇಳ್ತಿದ್ರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ನನ್ನ ಮಗ ಮಲಗಿದ್ದ, ಆಗಾಗ ಬಂದು ನೋಡ್ಕೊಂಡು ಹೋಗಿದ್ದೆ ಆ ಸೌಂಡ್ಗೆ ಎದ್ದೇಳ್ತಾನೆ ಅಂತ.
ಇವಳೇ ಮದುವೆ ಏನು ನೋಡ್ಕೊಬೇಡಿ ಈಗಲೇ. ಮದುವೆಯಲ್ಲಿ 2 ಹಸು ಬರೀತಾರಂತೆ, ಒಂದು ಮನೆಯಲ್ಲಿ, ಇನ್ನೊಂದು ಮಂಟಪದಲ್ಲಿ. ಯಪ್ಪ ಏನು ಸಿಕ್ಕಮ್ಮ ಇಲ್ಲಿ ಮಾ ಗಾಡಿ ಪೂಜೆ ಮಾಡ್ತಿದ್ದೆ ನಮ್ಮ ಚಿಕ್ಕಪ್ಪ. ನಾವು ಚಿಕ್ಕಪ್ಪ ಅನ್ನಲ್ಲ, ಅಪ್ಪ ಅಂತೀವಿ, ಅದು ರೂಢಿ ಆಗ್ಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.